ಎವ್ರಿವನ್, ನಮಸ್ತೆ, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್. ಸ್ನೇಹಿತರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ತುಂಬ ಜನರ ಒಂದು ಪೇರೆಂಟ್ಸ್ ಕಂಪ್ಲೇಂಟ್ ಏನಪ್ಪ ಅಂತಂದರೆ, ತುಂಬ ಚೆನ್ನಾಗಿ ನನ್ನ ಮಗ ಅಭ್ಯಾಸ ಮಾಡ್ತಾನೆ, ನನ್ನ ಮಗಳು ಅಭ್ಯಾಸ ಮಾಡ್ತಾಳೆ, ಬಟ್ ಓದಿರೋದು ನೆನಪಲ್ಲಿ ಉಳಿಯೋದಿಲ್ಲ. ಹೇಗೆ ಓದಬೇಕು, ಸ್ಟಡಿನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಕಾಮೆಂಟ್ಸ್ಗಳು ಬರ್ತಾ ಇದೆ. ಹಾಗಾಗಿ ನಾನು ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಟಿಪ್ಸ್ಗಳನ್ನು, ಅಂದರೆ ಓದುವ ಹವ್ಯಾಸಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಓದುವಂತಹ ಹವ್ಯಾಸಗಳು ಯಾವ್ಯಾವು, ನಾವು ಹೇಗೆಲ್ಲ ಅಭ್ಯಾಸ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಪುಸ್ತಕಕ್ಕಿಂತ ದೊಡ್ಡ ಫ್ರೆಂಡ್ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಶೈಕ್ಷಣಿಕ ವಿಷಯದ ಜೊತೆಗೆ ವಿದ್ಯಾರ್ಥಿಗಳು ಬೇರೆ ಬೇರೆಯ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನು ಸಹ ಅವರು ರೂಢಿ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬ ಮುಖ್ಯವಾದಂಥದ್ದು. ಅದರಂತೆಯೇ ಪುಸ್ತಕದೊಂದಿಗಿರ್ತಕ್ಕಂತಹ ಒಡನಾಟ ಏನಿರುತ್ತೆ ಅದು ತುಂಬ ಮುಖ್ಯ ಆಗಿರುತ್ತೆ. ಸೊ ಬೇಕಾದಂತಹ ಕೆಲವೊಂದಷ್ಟು ಟಿಪ್ಸ್ಗಳನ್ನು ನಾನಿಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇವುಗಳನ್ನು ನೀವು ಕೆಲವೊಂದಷ್ಟನ್ನು ಅಳವಡಿಕೆ ಮಾಡ್ತಾ ಹೋಗಿ. ಫಸ್ಟ್ ಯಾವುದಪ್ಪ ಅಂತಂದರೆ, ಫಾರ್ ದ ಮೋಸ್ಟ್ ಏನಂದರೆ, ನಿಮ್ಮ ಆಸಕ್ತಿಯನ್ನು ಕಂಡುಕೊಳ್ಬೇಕು. ನಿಜವಾಗಿಯೂ ನಿಮ್ಮ ಆಸಕ್ತಿ ಏನು ಅನ್ನೋದನ್ನು ನೀವು ಅರ್ಥಕೊಳ್ಬೇಕಾಗತ್ತೆ. ನಿಮ್ಮ ಇಷ್ಟದ ಲೇಖಕರಾಗಿರ್ಬೋದು, ಯಾವ ವಿಧದ ಪುಸ್ತಕವನ್ನು ನೀವು ಇಷ್ಟ ಅನ್ನೋದನ್ನು ನೀವು ಕಂಡುಕೊಳ್ಬೇಕು. ಆನಂತರ ಫಸ್ಟ್ ನಾನ್ ಫಿಕ್ಷನ್, ಹೀಗೆ ನಿಜವಾಗಿಯೂ ನೀವು ಕುತೂಹಲದಿಂದ ಯಾವುದನ್ನು ಓದ್ತೀರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಬಂದರೆ ಮತ್ತೊಂದು ಟಿಪ್ಪು, ಸಣ್ಣ ಪುಸ್ತಕದಿಂದ ಆರಂಭ ಮಾಡಬೇಕು. ಈಗ ಒಟ್ಟಿಗೆ ನಾವು ಓದ್ತೀವಿ ಅಂತ ದೊಡ್ಡ ಬುಕ್ ಹಿಡ್ಕೊಂಡು ಕೂತ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ಒಂದು ಚಿಕ್ಕ ಪುಸ್ತಕದಿಂದ ನೀವೇನು ಮಾಡಬೇಕು, ಶುರು ಮಾಡಬೇಕಾಗತ್ತೆ. ಇವಾಗ ಓದಬೇಕು ಅನ್ನೋ ಕಾರಣಕ್ಕೆ ನೀವು ಓದ್ತಾ ಇದ್ದೀನಿ ಅಂತಂದರೆ ಸಾಧ್ಯ ಇಲ್ಲ. ಓದಬೇಕು ಎಂಬ ಒಂದು ಕಾರಣಕ್ಕೆ ಆರಂಭದಲ್ಲಿಯೇ ಒಂದು ದೊಡ್ಡ ಪುಸ್ತಕವನ್ನು ಹಿಡ್ಕೊಳ್ಬೇಡಿ. ನಾನು ಆಗಲೇ ಹೇಳಿದಾಗೆ ದೊಡ್ಡ ಪುಸ್ತಕದ ಬದಲಾಗಿ ಚಿಕ್ಕ ಪುಸ್ತಕಗಳನ್ನು ಹಿಡ್ಕೊಳ್ಳಿ. ಬೇಗ ಓದಿ ಮುಗಿಸಬಹುದು. ಅದು ಯಾವುದೇ ರೀತಿ ಕಾದಂಬರಿ ಆಗಿರ್ಬೋದು, ಕವಿತೆ ಆಗಿರ್ಬೋದು, ಸಣ್ಣ ಕಥೆಗಳಾಗಿರ್ಬೋದು, ಈ ರೀತಿ ಲೇಖನಗಳನ್ನಾಗಿರ್ಬೋದು, ಸೊ ಅವುಗಳನ್ನು ಓದ್ತಾ ಹೋಗಿ. ಹೀಗೆ ಚಿಕ್ಕದಾಗಿ ಶುರುವಾಗ್ತಕ್ಕಂತಹ ಅಭ್ಯಾಸ ಬಳಿಕ ದೊಡ್ಡದಾಗಿ ರೂಪುಗೊಳ್ಳುತ್ತೆ. ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಓದ್ತಾ ನಮಗೆ ಓದುವಂತಹ ಹವ್ಯಾಸ ಅಥವಾ ಇಂಟ್ರೆಸ್ಟ್, ಅದರಲ್ಲಿ ಆಸಕ್ತಿ ಬೆಳೀತಾ ಹೋಗುತ್ತೆ. ನೆಕ್ಸ್ಟು ಪ್ರಯಾಣಕ್ಕೊಂದು ಸಂಗಾತಿ ಅಂತ. ನೆಕ್ಸ್ಟ್ ಒಂದು ಟಿಪ್ಪು, ಪ್ರಯಾಣದ ಒಂದು ಅವಧಿಯನ್ನು ನೀವು ಓದಲು ಬಳಸ್ಕೊಳ್ಬಹುದು. ಹೌದು, ಈಗ ನಾವು ಎಲ್ಲೇ ಟ್ರಾವೆಲ್ ಮಾಡಬೇಕು ಅಂತಂದರೆ ನಮ್ಮ ಜೊತೆ ಒಬ್ಬರು ವ್ಯಕ್ತಿ ಇರಬೇಕು, ಅಥವಾ ಒಂದು ಬುಕ್ ಇರಬೇಕು, ಅಥವಾ ಒಂದು ಫೋನ್ ಇರಬೇಕು. ಸೊ ಅಂದಾಗ ಮಾತ್ರ ವ್ಯಕ್ತಿ ಎಲ್ಲೇ ಹೋದರೂ ಧೈರ್ಯದಿಂದ ಇರ್ತಾನೆ ಅಂತ ಒಂದು ಕಲ್ಪನೆ. ಸೊ ಹೀಗಿರುವಾಗ ಪ್ರಯಾಣದ ಒಂದು ಅವಧಿಯಲ್ಲಿ ನೀವು ಓದಲು ಒಂದು ಪುಸ್ತಕವನ್ನು ಬಳಸಬಹುದು. ನಿಮ್ಮ ಒಂದು ಬ್ಯಾಗಿನಲ್ಲಿ ಒಂದು ಪುಸ್ತಕವನ್ನು ಸದಾ ಇಟ್ಕೊಂಡಿರಿ. ಅದರ ಜೊತೆಗೆ ಈ ಬುಕ್, ಆಡಿಯೋ ಬುಕ್ಕನ್ನು ಸಹ ನೀವು ಬಳಕೆ ಮಾಡಬಹುದು. ಹೀಗಾಗಿ ಈ ಅವಧಿ ಉತ್ತಮವಾಗಿ ಬಳಕೆ ಆಗುತ್ತೆ. ಓಕೆನಾ. ಸೊ ಎಲ್ಲೋ ಒಂದು ಕಡೆ ನಾನು ಕೇಳಿದ್ದೀನಿ ಏನಂತಂದರೆ, ಬುಕ್ ಹೇಳುತ್ತಂತೆ, ಬುಕ್ಕು, ನೀನು ನನ್ನನ್ನು ಒಮ್ಮೆ ತಲೆ ತಗ್ಗಿಸಿ ಓದು, ನಾನು ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡ್ತೀನಿ ಅಂತ ಹೇಳುತ್ತಂತೆ. ಅದೇ ಒಂದು ಫೋನ್ ಹೇಳುತ್ತಂತೆ, ನೀನು ಒಮ್ಮೆ ನನ್ನ ತಲೆ ತಗ್ಗಿಸಿ ನನ್ನನ್ನು ನೋಡು, ಜನ್ಮದಲ್ಲೇ ನಾನು ನಿನ್ನ ತಲೆ ಎತ್ತಿ ನಿಲ್ಲದಂತೆ ನಾನು ಮಾಡ್ತೀನಿ ಅಂತ ಹೇಳುತ್ತಂತೆ. ಸೊ ವ್ಯತ್ಯಾಸ ಇರೋದು ಇವೆರಡರಲ್ಲಿ. ನಾವು ಆದಷ್ಟು ಫೋನು ಕೂಡ ಒಳ್ಳೆಯದೇ, ಯಾಕಂದರೆ ನಾವು ಹೆಚ್ಚೆಚ್ಚು ಮಾಹಿತಿಯನ್ನು ಅದರಿಂದ ತೊಗೊಳ್ಬೋದು. ನಾವು ಯಾವ ರೀತಿ ಅದನ್ನು ಯೂಸ್ ಮಾಡ್ತೀವೋ ಸೊ ಆ ರೀತಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಕಲರ್ಫುಲ್ಗೆ ಸ್ವಲ್ಪ ಅಟ್ರ್ಯಾಕ್ಟ್ ಆಗ್ತೀವಿ. ಹಾಗಾಗಿ ನಾವು ಬುಕ್ಕನ್ನು ಓದೋದಿಲ್ಲ. ಬದಲಾಗಿ ನಾವು ಬುಕ್ಕನ್ನು ಹವ್ಯಾಸ ಮಾಡ್ತಾ ಹೋಗೋದ್ರಿಂದ ಸೊ ನಮಗೆ ಅದು ಒಂದು ರೂಢಿ ಆಗ್ತಾ ಹೋಗುತ್ತೆ. ಫೋನಲ್ಲಿ ಸಹ ನೀವು ಸಾಕಷ್ಟು ಪುಸ್ತಕಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಓದ್ತಾ ಹೋದರೆ, ಫೋನು ಸಹ ನಮಗೆ ಬೇರೆ ಯಾವುದೇ ರೀತಿ ಹಾಡೋದು, ಕುಣಿಯೋದು, ಇದ್ರ ಬಗ್ಗೆ ನಮ್ಮದು ಇಂಟ್ರೆಸ್ಟ್ ಹೋಗದೇ ಓದೋದ್ರಲ್ಲಿ ಸೀಮಿತ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಬುಕ್ ಕ್ಲಬ್ಬನ್ನು ಸೇರಿಸಿಕೊಳ್ಳಿ. ಅಂದರೆ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಬುಕ್ ಕ್ಲಬ್ಗಳನ್ನು ಸೇರಿಸಬಹುದು. ಉತ್ತಮ ಪುಸ್ತಕಗಳ ಬಗ್ಗೆ ಬೇರೆಯವರೊಂದಿಗೆ ಚರ್ಚೆ ಮಾಡಿ, ಅಥವಾ ನಿಮ್ಮ ಸ್ನೇಹಿತರ ಬಳಗದಲ್ಲೇ ಉತ್ತಮ ಬುಕ್ ಕ್ಲಬ್ಬನ್ನು ನೀವು ರೂಪಿಸ್ಬೋದು. ಅಂದಾಗ ಒಳ್ಳೆ ಪುಸ್ತಕಗಳನ್ನು ನೀವು ಓದೋದ್ರಿಂದ ನಿಮ್ಮ ಹವ್ಯಾಸ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ಉತ್ತಮವಾಗ್ತಾ ಹೋಗುತ್ತೆ. ಸೊ ಈ ರೀತಿ ಒಂದು ಟಿಪ್, ಇದು ಒಂದು ಕೂಡ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಟಿಪ್ಗೆ ಹೋಗೋಕ್ಕಿಂತ ಮುಂಚೆ, ನೀವು ಓದಲಿಕ್ಕೆ ಕುಳಿತುಕೊಳ್ಳುವಂತಹ ಜಾಗ ಏನಾಗಿರಬೇಕಂದ್ರೆ ತುಂಬ ಸ್ವಚ್ಛತೆಯಿಂದ ಕೂಡಿರಬೇಕು. ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು.
ಯಾವುದೋ ಒಂದು ಚಿತ್ರ ಅದರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಹೋದರೆ ನಮಗೇನಾಗುತ್ತೆ, ನಾವು ಡೈವರ್ಟ್ ಆಗಿಬಿಡ್ತೀವಿ. ಸೊ ಅದರಿಂದ ಕುಳಿತುಕೊಳ್ಳುವಂತಹ ಜಾಗ ಶಾಂತವಾಗಿ, ಯಾವುದೇ ರೀತಿಯ ಚಿತ್ತಕಾಟ ಇರಲಾರ್ದೆ, ಯಾವುದೇ ರೀತಿ ಗಲೀಜಿರದೆ, ಸೊ ಅದು ತುಂಬ ಸ್ವಚ್ಛವಾದಂತಹ ಜಾಗ ಆಗಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಟಿಪ್ಪು, ನಿತ್ಯ ಓದುವಂತಹ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳೇಬೇಕು. ನಿಮ್ಮ ಶೈಕ್ಷಣಿಕ ಓದಿನ ಜೊತೆಗೆ ದಿನಕ್ಕೆ ಕನಿಷ್ಠ 15 ನಿಮಿಷವನ್ನು ಪುಸ್ತಕವನ್ನು ಓದಲಿಕ್ಕೆ ನೀವು ಮೀಸಲಿಡಬೇಕಾಗತ್ತೆ. ಮಲಗುವ ಮುನ್ನ ನಿಮ್ಮ ಇಷ್ಟದ ಪುಸ್ತಕವನ್ನು ಓದಬಹುದು. ಈ ಅಭ್ಯಾಸವನ್ನು ನಿಮ್ಮಲ್ಲೊಂದು ಉತ್ತಮ ಹವ್ಯಾಸವನ್ನಾಗಿ ನೀವು ಮಾಡಿಕೊಳ್ಳೇಬೇಕಾಗತ್ತೆ. ಸೊ ನೆಕ್ಸ್ಟು, ಪುಸ್ತಕಗಳ ಒಂದು ಪಟ್ಟಿ ಮಾಡಿ. ಹೌದು, ಉತ್ತಮ ಪುಸ್ತಕಗಳ ಬಗ್ಗೆ ತಿಳಿದುಕೊಂಡು ನೀವು ಓದಬೇಕಾದಂತಹ ಪುಸ್ತಕಗಳ ಬಗ್ಗೆ ನೀವು ಪಟ್ಟಿ ಮಾಡ್ಕೋಬೇಕು. ಇದು ಒಂದು ಪುಸ್ತಕವನ್ನು ಓದಿ ಮುಗಿಸಿದ ಮೇಲೆ ಮತ್ತೊಂದು ಪುಸ್ತಕವನ್ನು ಹುಡುಕಲಿಕ್ಕೆ ಅಥವಾ ಓದಲು ಇದು ಏನು ಮಾಡುತ್ತೆ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಪಾಯಿಂಟು, ಅವಕಾಶಗಳು ಹಲವಿವೆ. ಹೌದು, ಇದು ಮಾತ್ರ ಸತ್ಯ. ಯಾವುದಾದರೂ ಒಂದು ಪುಸ್ತಕ ಓದುವಾಗ ತಪ್ಪು ಮಾಹಿತಿ ಇದೆ, ಗೊಂದಲಕಾರಿಯಾಗಿದೆ ಅಥವಾ ಇನ್ಯಾವುದೋ ಕಾರಣದಿಂದ ವೇಗವಾಗಿ ಓದಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಒತ್ತಾಯಪೂರ್ವಕವಾಗಿ ಓದಿ ಮುಗಿಸ್ಬೇಡಿ. ನಮ್ಮ ನಡುವೆ ಇನ್ನೂ ಅದ್ಭುತವಾದಂತಹ ಪುಸ್ತಕಗಳು ಇರುತ್ತೆ, ಅವುಗಳನ್ನು ನಾವು ಓದಬೇಕಾಗತ್ತೆ. ಸೊ ಹೀಗಿರುವಾಗ ನಾವು ಎಷ್ಟೇ ಕೆಲಸ ಮಾಡಲಿ ಅದನ್ನು ನೀಟಾಗಿ ಮಾಡಬೇಕಾಗತ್ತೆ. ಅದೇ ಹೇಳ್ತಾರಲ್ವ, ಕಸ ತಿನ್ನೋಕ್ಕಿಂತ ತುಸ ತಿನ್ನೋ ಅಂತ. ಸೊ ನಾವೇನು ಮಾಡಬೇಕು, ಎಷ್ಟೇ ಜಾಸ್ತಿ ಇದೆ ಅಂದರೂ ಕೂಡ ಸ್ವಲ್ಪ ಸಮಯವನ್ನು ಅದಕ್ಕಾಗಿ ಎತ್ತಿಟ್ಕೊಂಡು ನಾವು ಓದಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟು, ಈ ಓದು ಅಂತಕ್ಕಂಥದ್ದು ಒಂದು ಜ್ಞಾನಾರ್ಜನೆಗೆ ಬಹಳ ಮುಖ್ಯ ಆಗಿರುತ್ತೆ. ಹೀಗಾಗಿ ಶೈಕ್ಷಣಿಕ ಓದಿನ ಜೊತೆಗೆ ಇತರೆ ಪುಸ್ತಕಗಳ ಓದಿನ ಬಗೆಗೂ ಸಹ ನಿಮ್ಮ ಪ್ರಗತಿಯನ್ನು ನೀವು ಪರಿಶೀಲನೆ ಮಾಡಬೇಕಾಗತ್ತೆ. ನಿಮ್ಮನ್ನು ನೀವೇ ಮೌಲ್ಯಮಾಪನ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಓದಿನ ಹವ್ಯಾಸ ಹೆಚ್ಚಾಗತ್ತೆ. ವಿಷಯದ ಜೊತೆಗೆ ಇನ್ನಿತರೆ ಒಳ್ಳೆಯ ಹವ್ಯಾಸಗಳನ್ನು ನೀವು ಜೊತೆಗೂಡಿಸ್ಕೊಳ್ಬೇಕು. ಸೊ ಇದರಿಂದ ನಾವು ಹೆಚ್ಚೆಚ್ಚು ತಿಳಿತಾ ಹೋಗ್ತೀವಿ ಅಲ್ವಾ. ಈಗ ನಾವು ಓದಬೇಕು ಅಂತಂದರೆ ಫಸ್ಟ್ ಕಾನ್ಸಂಟ್ರೇಷನಿಂದ ಕೂತ್ಕೊಳ್ಬೇಕು. ಸೊ ಯಾವುದೇ ರೀತಿ ಚೆನ್ನಾಗಿ ಊಟ ಉಂಡು ಬುಕ್ ಹಿಡಿತೀನಿ ಅಂತಂದರೆ ಓದಲಿಕ್ಕೆ ಸಾಧ್ಯನೇ ಇಲ್ಲ. ನಾವೇನು ಮಾಡ್ತೀವಿ, ಮಲ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಲೈಟ್ ವೇಟ್ ಆದಂತಹ ಆಹಾರವನ್ನು ತಗೊಳ್ಬೇಕು, ಶುದ್ಧವಾದಂತಹ ವಾತಾವರಣ ಇರಬೇಕು. ಹೀಗಿದ್ದಾಗ ಓದಲಿಕ್ಕೆ ಸಾಧ್ಯ. ಎಸ್, ಐ ಹೋಪ್ ಈ ವಿಡಿಯೋ ಅಥವಾ ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಯಾಕಂದರೆ ತುಂಬ ಜನರು ಕೇಳ್ತಾನೇ ಇದ್ದರು, ಸೊ ಓದುವ ಹವ್ಯಾಸ ಹೇಗೆ ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ತುಂಬ ಜನ ಕೇಳ್ತಾ ಇದ್ದರು. ಅದಕ್ಕೋಸ್ಕರ ನಾನು ಇವತ್ತು ಎಲ್ಲ ಕಮೆಂಟ್ಸನ್ನು ನೋಡಿಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಹೆಚ್ಚೆಚ್ಚು ಪಾಯಿಂಟ್ಸ್ಗಳು ಬೇಕು ಅಂದರೆ ಖಂಡಿತ ಕೇಳಿ. ನಾನು ಸದ್ಯಕ್ಕೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಈ ಹವ್ಯಾಸಗಳನ್ನು ನೀವು ಬೆಳೆಸ್ಕೊಳ್ಳಿ. ಉತ್ತಮವಾದಂತಹ ಓದುವ ಹವ್ಯಾಸ ನಿಮ್ಮ ಕಡೆ ಬೆಳೀತಾ ಹೋಗುತ್ತೆ. ಸರಿನಾ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.